ಜೈಪಾಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜೈಪಾಲ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ನಾವು ಬೀದರ್ ಜಿಲ್ಲೆಯಿಂದ ಮಾತಾಡ್ತೀವಿ. ಬೀದರ್, ರೈಟ್ ಸರ್. ಯಾರಿಗೆ ನಿಮ್ಮ ಬೆಂಬಲ? ನಮ್ಮ ಬೆಂಬಲ ಸಾಗರ್ ಖಂಡ್ರೆ ಅವರು, ಕಾಂಗ್ರೆಸ್. ಹಾ, ಯಾಕೆ ಯಾಕೆ ಯಾವ ಕಾರಣಕ್ಕೆ ಅಂತ ತಿಳಿಸ್ಬೋದಾ? ಯಾಕಂದ್ರೆ ಮೇಡಮ್ ಇವರು ಬಿಜೆಪಿ ಅವರು ಏನ್ ಮಾಡ್ತಾವ, ಸುಳ್ಳು ಹೇಳ್ತಾರೆ ಬರೀ. ಹಾ, ಖೋಬಾ ಅವರು 10 ವರ್ಷದಿಂದ ಅದೇ ಬರೀ ಸುಳ್ಳು ಹೇಳ್ತಾರೆ. ರೈತರಿಗೆ ರಸಗೊಬ್ಬರ ಕೊಡು ಅಂದ್ರ ನಾನೇ ಮಾಡ್ಲಿ ನಿಮ್ ಮನೆಗೆ ತಂದ್ಕೊಡ್ಲಾ ಅಂತ ಮಾತಾಡ್ತಾ ಇದಾರೆ. ಸರಿಯಾಗಿ ರೆಸ್ಪಾನ್ಸ್ ಕೊಡೋದಿಲ್ಲ. ರೆಸ್ಪಾನ್ಸೇ ಇಲ್ಲ. ಅವ್ರು ಯಾರಿಗ ಎಲ್ರಿಗೂ ಅಹಂಕಾರದಿಂದ ಮಾತಾಡ್ತಾರ ಅವ್ರು. ಅದ್ರ ಸಲಿಂದ ಬೀದರ್ ಜನ ಏನ್ ಮಾಡ್ಯಾರ, ಒಬ್ಬ ಯುವ ತರುಣ ದಿಲ್ಲಿ ಕಡೆ ಬೀದರ್ ಕಡೆ ಕಣ್ಣೆತ್ತಿ ನೋಡ್ತಾರ. ಈಗ ಅವ್ರಿಗೆ ತಾನು ಆಗ್ಯಾರಲ್ಲ ಅವ್ರ ಆಕಾಂಕ್ಷಿ. ಈಗ ಸಾಗರ್ ಖಂಡ್ರೆ ಅವರು ಕಳೆದ 1 ವರ್ಷದಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರ. ಅವರು ಮಾತಿಗೆ ಸಿಗ್ತಾರ. ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಮೇಡಮ್ ಅವ್ರೆ, ಬೀದರ್ ಜಿಲ್ಲೆಯಲ್ಲಿ ಒಂದು ಇತಿಹಾಸ ಇದೆ. ಇದೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತಲ್ಲ ಮೇಡಮ್. ಬ್ಲಡ್ ಡೊನೇಷನ್ ಕ್ಯಾಂಪ್ 500ಕ್ಕ ಹೆಚ್ಚಿಗೆ ಒಂದು ಜನರಿಗೆ ಬ್ಲಡ್ ಡೊನೇಷನ್ ಮಾಡಕ ಪ್ರೇರೇಪಿಸಿ ಇತಿಹಾಸ ಮಾಡಿದಾರೆ ಮೇಡಮ್. ಎಲ್ಲಕ್ಕಿಂತ ಹೆಚ್ಚಿಗೆ ಬ್ಲಡ್ ಡೊನೇಷನ್ ಮಾಡ್ತಾರೆ. ಗೊತ್ತಾಯ್ತು. ಮತ್ತೇನ ಯುವಕರಿಗೆ ಸ್ಕಾಲರ್ಶಿಪ್ ಡಿಗ್ರಿ ಸ್ಕಾಲರ್ಶಿಪ್ ಬರ್ತಿದ್ದಿಲ್ಲ. ಅವಾಗ ಸ್ಕಾಲರ್ಶಿಪ್ ಜೊತೆಗೆ ಹೋರಾಟ ಮಾಡ್ರಿ. ಆಯ್ತ್ರಿ, ಗೊತ್ತಾಯ್ತು ನನಗ. ಈಗ ಹೇಳ್ರಿ, ದೇಶಕ್ಕೆ ಪ್ರಧಾನಿಯಾಗಿ ಯಾರು ಬೇಕು? ದೇಶದ ಪ್ರಧಾನಿ ರಾಹುಲ್ ಗಾಂಧಿ ಇರ್ಬೇಕ್ರಿ. ಆಯ್ತ್ರಿ, ಓಕೆ, ಕ್ಲಾರಿಟಿ ಸಿಕ್ತು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಹೆಸರು? ಮೇಡಮ್ ಅಜಿತ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ. ಇವತ್ತು ಬೀದರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಬೋದಾ? ಅದೇ ಮೇಡಮ್, ಅವರು ಈಶ್ವರ್ ಖಂಡ್ರೆ ಅವರು ಇವಾಗ ಆಲ್ರೆಡಿ ಸಚಿವರು ಇದ್ದಾರೆ. ಅವ್ರು ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಮೇಡಮ್. ಇವಾಗ ಯಾವ ಪ್ರೆಷರ್ ಇದೆ? ಈಗ ನನಗೆ ಗೊತ್ತಿದ್ದಂಗೆ ಇವಾಗ ಏನಾದ್ರು ಅವ್ರ ಮಗ ಏನಾದ್ರು ಅಪ್ಪಿ ತೋತ್ರೆ ಅವ್ರದ್ದು ಸಚಿವ ಮೋಸ್ಟ್ಲಿ ತಲೆದಂಡ ಆಗ್ಬೋದು ಅನ್ಸುತ್ತೆ. ಹಾಗಾಗಿ ಇವಾಗ ಅವರು ಗೆಲ್ಸಕ್ಕೆ ತುಂಬಾ ಪ್ರಯತ್ನ ಬೀಳ್ತಾರೆ. ಓಕೆ, ಗೆಲ್ಸಕ್ ಪ್ರಯತ್ನ ಪಡ್ತಿದ್ದಾರೆ. ಯಾರು ಗೆಲ್ತಾರ ಹಾಗಾದ್ರೆ? ಈ ಸಲಿ ಹೇಳಕ್ಕಾಗಲ್ಲ ಮೇಡಮ್. ಈ ಸಲಿ ರೈಟ್. ಸರಿ, ನಿಮ್ ಬೆಂಗಳೂರಲ್ಲಿ ಯಾವ ಕ್ಷೇತ್ರಕ್ಕೆ ಬರ್ತೀರಿ? ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ತೇಜಸ್ವಿ ಸೂರ್ಯ. ಓಕೆ, ನಿಮ್ಮ ಬೆಂಬಲ ಯಾರಿಗೆ ನಿಮ್ ಕ್ಷೇತ್ರದಲ್ಲಿ? ನಮ್ಗೆ ತೇಜಸ್ವಿ ಸೂರ್ಯ ಪಕ್ಕ 100%. ಓಕೆ, ದೇಶಕ್ಕೆ ಪ್ರಧಾನಿಯಾಗಿ ಯಾರು ಬೇಕು? ನರೇಂದ್ರ ಮೋದಿ. ರೈಟ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರಿಗೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮೇಡಮ್, ಬೀದರ್, ನಾವು ವಕೀಲರು. ಓಕೆ, ರೈಟ್ ಸರ್. ನಿಮ್ಮ ಬೆಂಬಲ ಯಾರಿಗೆ? ಭಗವಂತ ಖೂಬಾ. ದೇಶದ ಪ್ರಧಾನಿ ಮೋದಿ ಕೈ ಬಲಪಡಿಸ್ಬೇಕು ಅಂದ್ರೆ ನಾವು ಭಗವಂತ ಖೂಬಾ ಆಲ್ರೆಡಿ ಒಂದ್ಸರಿ ಸಚಿವರಾಗಿರ್ತಕ್ಕಂಥವ್ರು. ಹಾಗಾಗಿ ನಾವು ಭಗವಂತ ಖೂಬಾ ಅವ್ರನ್ನ ಗೆಲ್ಸಿ ದೇಶದ ಭದ್ರತೆಯನ್ನ ಮತ್ತೆ ದೇಶದ ನರೇಂದ್ರ ಮೋದಿ ಅವರ ಬಲವನ್ನ ಬಲಪಡಿಸಬೇಕಾಗಿ ಅದಕ್ಕೋಸ್ಕರ ನಾವು ಭಗವಂತ ಖೂಬಾ ಅವರು ಗೆಲ್ಲಿಸಲೇಬೇಕಾಗ್ತದೆ. ಅನಿವಾರ್ಯತೆ ಇದೆ. ಭಗವಂತ ಖೂಬಾ ಗೆಲ್ಲಿಸಲೇಬೇಕು ಮೇಡಮ್. ಆಯ್ತು. ಈಗ ಭಗವಂತ ಖೂಬಾ ಅವರು ಅಂದಾಗ ಈಗಾಗಲೇ 2 ಸತಿ ಗೆಲುವನ್ನ ಪಡೆದುಕೊಂಡವರು, ಕ್ಷೇತ್ರದಲ್ಲಿ ಅವರ ಒಡನಾಟ ಹೆಂಗಿದೆ? ಪಾಸಿಟಿವ್ ಆಗಿದೆಯಾ? ಇದೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಈ ಏನ್ ಅಭಿವೃದ್ಧಿ ಕಾರ್ಯ ಆಗಿದೆ, ಬೀದರ್ ಯಾವಾಗ್ಲೂ ಸಹ ರಾಮಚಂದ್ರ ವೀರಪ್ಪ ಯಾವ ರೀತಿ ಒಂದು ವರ್ಚಸ್ ಮೇಲೆ ಒಂದು ವ್ಯಕ್ತಿತ್ವ ಮೇಲೆ ಗೆಲ್ತಾ ಇದ್ರು, ಅದೇ ಇದು ಕಂಟಿನ್ಯೂ ಆಗಿದೆ ಬೀದರ್ ಅಲ್ಲಿ. ಬೀದರ್ ಚೆನ್ನಾಗಿ ಏರ್ಪೋರ್ಟ್ ಮತ್ತೆ ಪ್ರತಿಯೊಂದು ಸಹ ರಸ್ತೆ ಪ್ರತಿಯೊಂದು ಸಹ ಇಂಪ್ರೂವ್ ಆಗಿದೆ. ಸೆಂಟ್ರಲ್ ಏನ್ ಸ್ಕೀಮ್ ಇದೆ ಆ ಒಂದು ಅನುದಾನದಿಂದ ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ. ಹಾಗಾಗಿ ಭಗವಂತ ಖೂಬಾ ಅವ್ರಿಗೆ ಗೆದ್ರೆ ಒಳ್ಳೇದು. ಸಾಗರ್ ಅವ್ರಿಗೆ ಇನ್ನು ಚಿಕ್ಕ ಏಜು, ಅವರಿಗೆ ಅನುಭವ ಕಡಿಮೆ ಇರೋದ್ರಿಂದ ಅವರ ತಂದೆ ಇದ್ರಲ್ಲಿ ನೆರಳಲ್ಲಿ ಹೋಗ್ತಕ್ಕಂತ ಇದು ಸಾಧನೆ ಮಾಡ್ತಾ ಇದಾರೆ. ಆತರ ಏನಿಲ್ಲ. ಭಗವಂತ ಖೂಬಾ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ. ಅದಕ್ಕೋಸ್ಕರ ದೇಶಕ್ಕೋಸ್ಕರ ಬಿಜೆಪಿಗೋಸ್ಕರ ಭಗವಂತ ಖೂಬಾ ಗೆಲ್ಲಿಸ್ಬೇಕು. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.